ಪ್ರಕೃತಿಯ ತೊಡಕು, ಮಾನವನ ಅತಿರೇಕ ಮತ್ತು ಯೋಜನೆಯ ಕೊರತೆ, ಇದರ ಪರಿಣಾಮವಾಗಿ ನೀರಿನ ಅಭಾವ ಹೆಚ್ಚುತ್ತಿದೆ. ಕೆರೆ ಬಾವಿಗಳ ಸಂರಕ್ಷಣೆಯನ್ನೇ ನಾವು ಮರೆತಿದ್ದೇವೆ. ಹನಿ ನೀರಿಗೂ ಮೊರೆ ಇಡಬೇಕಾದ ಪರಿಸ್ಥಿತಿ ಮೂಡಬಹುದು. ಆದರೆ ಇವೆಲ್ಲದರ ನಡುವೆ ಹುಟ್ಟಿದ ಆಸೆಯೊಂದು, ಪಾಳು ಬಿದ್ದ ಕೆರೆಯಲ್ಲಿ ಪುಟಿದ ಚಿಗುರೊಂದು ಇಲ್ಲಿದೆ. ಪಾಳು ಕೆರೆಯ ಪಾಳೆಯಲ್ಲಿ ಜಲಜೀವನದ ಹೊಸ ಕಿರಣ, ಒಂದು ಕೆರೆಯ ಕತೆ. ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಇದು ಕಾರ್ಕಳ ತಾಲೂಕಿನ ಮರ್ಣೆ ಗ್ರಾಮದ ಎಣ್ಣೆಹೊಳೆ ಅಮೃತ ನಗರದ ಕೆರೆಯ ಕತೆ. ಇಲ್ಲಿ ಶತಮಾನಗಳ ಹಿಂದಿನ ಪುರಾತನ ಕೆರೆಯೊಂದಿತ್ತು. ಬಳ್ಳಿ ಕಮಳ, ಕಡಂಬೆಟ್ಟು, ಕೋರಿಪಲ್ಕೆ, ಬಳ್ಳಿಬೆಟ್ಟು ಈ ಅರಣ್ಯ ಪ್ರದೇಶಗಳಿಂದ ಹರಿದು ಬರುವ ನೀರು ಈ ಕೆರೆ ಪೂರ್ಣವಾಗ್ತಿತ್ತು. ಒಂದು ಕಾಲದಲ್ಲಿ ಈ ಕೆರೆ ಕೆಂಜಿಲ, ಪುಳೆದು, ಕುಮೇರಿ ಸೇರಿದಂತೆ 500 ಮನೆಗಳಿಗೆ ಕುಡಿಯುವ ನೀರಿನ ಕೃಷಿಗೂ ಆಶ್ರಯವಾಗಿತ್ತು. ಆದರೆ ಕಾಲಕ್ರಮೇಣ ನಿರ್ಲಕ್ಷ್ಯದಿಂದಾಗಿ ಈ ಕೆರೆ ಪಾಳು ಬಿತ್ತು, ಅಂತರ್ಜಲ ಕುಸಿಯಿತು. ಇದರಿಂದ ಪರಿಸರಕ್ಕೂ ಹಾನಿಯಾಗಿದೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮ್ಮ ಗ್ರಾಮ ನಮ್ಮ ಕೆರೆ ಯೋಜನೆಯಡಿ ಕೆರೆಯನ್ನು ಪುನಶ್ಚೇತನಗೊಳಿಸಲಾಗ್ತಿದೆ. ತಮ್ಮ ಜಮೀನಿಗೆ ಅತ್ಯಂತ ಬಹಳ ಪ್ರೀತಿಯಿಂದ ಅವರೇ ಹಾಕೊಳ್ತಾ ಇದ್ದಾರೆ. ವಿಶೇಷವಾಗಿ ಜಾಗ ಸಮತಟ್ಟು ಮಾಡುವಂಥ ಸ್ಥಳಗಳಿಗೆ ನಿಮ್ಮಲ್ಲಿ ಉಪಯೋಗ ಆಗ್ತದೆ. ಸಾಧಾರಣ ಇನ್ನು 16-17 ವರ್ಷದಿಂದ ಮಣ್ಣು ತೆಗೆದಿದ್ದಂಥ ಕೆರೆಗೆ ಪೂಜ್ಯರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಈ ವರ್ಷದಲ್ಲಿ 4ನೇ ಕೆರೆಯನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಸ್ಥಳೀಯರ ಸಹಕಾರ, ಮರ್ಣೆ ಗ್ರಾಮ ಪಂಚಾಯತ್ನ ಬೆಂಬಲ ಈ ಪಾಳು ಕೆರೆಗೆ ಹೊಸ ಪ್ರಾಣ ಒದಗಿಸಿದೆ. ಕೃಷಿ ಎಲ್ಲ ಮಾಡ್ತಾ ಇದ್ರು ಅಂತ ಕಾಣ್ತದೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪನವ್ರು ಹೇಳಿದ್ದು ಈ ಕೆರೆಯಿಂದ ಮುಂಚೆ ನೀರು ಹೋಗ್ತಾ ಇತ್ತು, 3 ಬೆಲೆ ಎಲ್ಲ ಮಾಡ್ತಾ ಇದ್ರು ಅಂತ ಆಯ್ತು. ಕಾಲಕ್ರಮೇಣ ಅದು ಮಣ್ಣೆಲ್ಲ ಬಂದು ಎಲ್ಲ ತುಂಬಿ ಹೋಗಿದೆ. ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಂದ. ಗ್ರಾಮಾಭಿವೃದ್ಧಿದ ನೆಟ್ಟು ಮೈನ್ ಸಹಕಾರ ಆಗ್ತದೆ. ಅಂಚೆನೆ ಜನಕಲ್ನ ಬೇಡಿಕೆ ಅಲ್ಲ, ಸಾಹೇಬಣ್ಣಗ ಸ್ತ್ರೀಶಕ್ತಿ ಅಂಚೆನೆ ನವೋದಯ ಗುಂಪಾದಿತ್ತು, ಧರ್ಮಸ್ಥಳ ಸ್ತ್ರೀಶಕ್ತಿ ಗುಂಪಾದಿತ್ತು, ಮುಲ್ಪದ ಅನೇಕ ಸಂಘ ಸಂಸ್ಥೆಗಳ ನೆಟ್ಟು ಪೂರ ಜನರ ಭೇದ ಭಾವದ ಅಂತೇಳಿ ಒಂಜಿ ಹುಮ್ಮತ್ತು ಕೊಡ್ತಾರೆ. ಅಂಚೆದು ನನ್ನ ಒಂದು ಅಭಿವೃದ್ಧಿ ಅವರು ಜನಕಲಿಗೆ ಒಂದು ಸಹಕಾರ ಅವರು ಎನ್ನೋಳದ ಗ್ರಾಮಸ್ಥರನ್ನ ಬೇಡಿಕೆ. ಇಂದು ಮತ್ತೆ ನೀರು ಸಮೃದ್ಧವಾಗುವ ಸನಿಹದಲ್ಲಿದೆ. ಕೆರೆಯ ಸುತ್ತ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಲಾಗ್ತಿದೆ. ಕೆರೆಯ ಮಣ್ಣು ಫಲವತ್ತೆಯಿಂದ ಕೂಡಿದ್ದು ಕೃಷಿಗೂ ಉಸಿರು ಸಿಕ್ಕಂತಾಗಿದೆ. ಮಣ್ಣದ ಮಾರ್ಗ ಶ್ರಮ ಉಂಡ ಗುಡ್ಡನಿತ್ತು ಕೂಡ ಒಂದು ಮಣ್ಣೆಂಚ ಬರ್ತದೆ ಮೂಲು ಮಣ್ಣು ದುಂಬಿ ಎತ್ತು ಕೆರೆತಲಕ್ಕೆ ಮದಗದಲಕ್ಕೆ ಮತ್ತೆ ಬಳ್ಳ ಹೊರ್ಕೊಳತ್ತೆ ಹೆಚ್ಚು ಮತ್ತೆ ಮಣ್ಣು ದಿಂಜಿ ಬತ್ತು ತುಂಬ ಕೆರೆಕಂದ ಮಾಡ್ಕೊಳಕ್ಕೆ ಆಗಲಿ. ಈ ಯೋಜನೆಯ ಫಲವಾಗಿ ಭವಿಷ್ಯದಲ್ಲಿ ಅಂತರ್ಜಲ ಮಟ್ಟ ಏರಿಕೆ, ಕೃಷಿಗೆ ನೆರವು, ಕುಡಿಯುವ ನೀರಿನ ಸುಲಭತೆ ಇವೆಲ್ಲವೂ ಅಚ್ಚುಕಟ್ಟಾಗಿ ಸಾಧ್ಯವಾಗಲಿದೆ. ಪರಿಸರ ಉಳಿಸಿ, ನದಿ, ಕೆರೆ, ಬಾವಿ ಬೆಳೆಸಿ ಅನ್ನೋ ಈ ಜನಪದದ ಸಾರವನ್ನು ಮತ್ತೆ ಜೀವಂತಗೊಳಿಸಿರುವ ನಮ್ಮ ಗ್ರಾಮ ನಮ್ಮ ಕೆರೆ ನಿಜಕ್ಕೂ ಎಲ್ಲೆಡೆ ಪ್ರತಿರೂಪವಾಗಲಿ ಅಂತ ಕೇಳಿಕೊಳ್ಳೋಣ.